ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಹತ್ರ ಜಗನ್ ಸರ್ ಮಾತಾಡ್ತಿರ್ಬೇಕಾದ್ರೆ ಒಂದು ನಿಮಿಷ ಬರ್ತೀನಿ ಅಂತ ಹೋಗಿ ಮ್ಯಾನೇಜರ್ಗೆ ಬೈತಾ ಇರ್ತಾರೆ. ಕೊಟ್ಟಿರೋ ಆರ್ಡರ್ ಇನ್ನೂ ಬಂದಿಲ್ವಲ್ಲ ಎಲ್ರಿ ಅಂತ ಅಂದಾಗ ಆ ಮ್ಯಾನೇಜರ್ ತುಂಬ ಕೋಪ ಮಾಡಿಕೊಂಡು ಕುಮಾರನ್ಗೆ ಕಾಲ್ ಮಾಡಿ, ಎಲ್ರಿ ಇನ್ನೂ ಆರ್ಡರ್ ಬಂದೇ ಇಲ್ವಲ್ಲ, ನಾನು ಕೊಟ್ಟಿದ್ದು ಅಡ್ರೆಸ್ಗೆ ಬಂದೇ ಇಲ್ಲ ಅಂತ ಅನ್ಬೇಕಾದ್ರೆ, ಸರ್ ಆಲ್ರೆಡಿ ಆಟೋದಲ್ಲಿ ಬರ್ತಾ ಇದ್ದೀವಿ, ಇನ್ನು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಕುಮಾರ್ ಹೇಳ್ತಿರ್ಬೇಕಾದ್ರೆ, ಆದಷ್ಟು ಬನ್ನಿ ಬೇಗ, ಯಾಕೆಂತಂದ್ರೆ ಜಗನ್ ಸರ್ ಕೂಗಾಡ್ತಿದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಹಾಗೇನೊಂದ್ ಕಡೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗೆ ಆಂಕರಿಂಗ್ ಮಾಡೋರು ಎಲ್ಲರಿಗೂ ಸಹ ವೆಲ್ಕಮ್ ಮಾಡ್ತಾ ಇರ್ತಾರೆ. ನಮ್ಮ ಕಂಪನಿ 25ನೇ ವರ್ಷದ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಇಲ್ಲಿ ಎಷ್ಟಾಗಿ ವಂಶಿ ಅವರು ಸಹ ಬಂದಿದ್ದಾರೆ, ಅವರಿಗೆ ತುಂಬ ಹೃದಯದ ಸ್ವಾಗತನ ಕೋರ್ತೀವಿ ಅಂತ ವಂಶಿ ಅವರಿಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಅವ್ರ ಹೆಂಡತಿ ಸ್ವಾತಿ ಅವರು ಸಹ ಬರಬೇಕಿತ್ತು, ಏನು ಬೇರೆ ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ, ಆದ್ರೂ ಸಹ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಬಂದಿರೋ VIP ಗೆಸ್ಟ್ ಎಲ್ಲ ಸಹ ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸ್ವಾತಿ ಬರ್ತಾಳೆ. ಸ್ವಾತಿನ ನೋಡಿ ಜಗನ್ನಾಥ್ ಅವ್ರು ಹೇಳ್ತಾ ಇರ್ತಾರೆ, ನೋಡು ವಂಶಿ, ನಿಮ್ಮ ಹೆಂಡತಿ ಬಂದೇ ಬಿಟ್ರು ಸ್ವಾತಿ ಅವರು ಅಂತ ಅಂದಾಗ ಇರೋ ಬರೋ ಜನಗಳೆಲ್ಲರೂ ಸಹ ಎದ್ದು ಸ್ವಾತಿ ನೋಡಿ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ, ಇವಳು ಮಾತ್ರ ಕಾಲು ಮುರ್ಕೊಂಡಿದೆ ಅಂತ ಅನ್ನೋ ರೀತಿ ಕ್ರಾಪ್ ಬ್ಯಾಂಡೇಜನ್ನ ಹಾಕೊಂಡು ನಡ್ಕೊಂಡ್ ಬರ್ತಾ ಇರ್ತಾಳೆ. ಚೆನ್ನಾಗಿ ಡೌ ಮಾಡ್ತಿದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ವಂಶಿ ಹೇಳ್ಕೊತಾ ಇದ್ರೆ, ಜಗನ್ ಅವರು ಹೇಳ್ತಾ ಇರ್ತಾರೆ, ಪಾಪ ನಿನ್ನ ಹೆಂಡತಿ ಕಾಲ್ ಫ್ರಾಕ್ಚರ್ ಆಗಿದ್ರು ಸಹ ಬಂದಿದ್ದಾರೆ, ಅವ್ರನ್ನ ಹೋಗಿ ಎತ್ಕೊಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ರೆ ವಂಶಿ ಹೋಗ್ತಾ ಇರ್ತಾನೆ. ಹಾಗೆ ಜಗನ್ನಾಥ್ ಅವರು ಸಹ ಹೋಗ್ಬಿಟ್ಟು, ನಿನ್ನ ಕಾಲು ತುಂಬ ನೋವಾಗಿದ್ರು ಸಹ ಈ ಫಂಕ್ಷನ್ಗೆ ಬಂದಿದೆಯಲ್ಲ ಸ್ವಾತಿ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಾಗ, ಇಟ್ಸ್ ಓಕೆ ಅಂಕಲ್ ಅಂತ ಅಂದಾಗ, ಬಾರಮ್ಮಬ್ಬ ಅಂತ ಅನ್ಬೇಕಾದ್ರೆ ಕುಣ್ಕೊಂಡು ಬರ್ತಾ ಇದ್ದಾರೆ ನೋಡಿ ವಂಶಿ, ದಯವಿಟ್ಟು ಇವಳನ್ನ ಎತ್ಕೊಂಡು ಸ್ಟೇಜ್ ಮೇಲೆ ಕೂರಿಸು ಅಂತ ಅಂದಾಗ, ಏನು ಅಂಕಲ್ ನಾನು ಎತ್ಕೋಬೇಕಾ ಅಂತ ವಂಶಿ ಕೇಳ್ತಾ ಇರ್ತಾನೆ. ಇನ್ಯಾರು ಎತ್ಕೊಳಕ್ಕಾಗುತ್ತೆ, ಎತ್ಕೊಳ್ಳು ಅಂತ ಹೇಳಿದಾಗ ವಂಶಿ ವಿಧಿಲ್ದಲ್ಲೇ ಎತ್ಕೊಂಡು ಸ್ವಾತಿನ ತಂದು ಹಂಗೆ ಸ್ಟೇಜ್ ಮೇಲೆ ಕೂರಿಸಿದ ತಕ್ಷಣ ಅವಳು ಆಕ್ಷನ್ ಮಾಡ್ತಾ ಇರ್ತಾಳೆ. ಹಾಗೆ ನಡೆದ ವಿಷಯನ ಹೇಳ್ತಾ ಇರ್ತಾಳೆ. ಮನೇಲಿ ತರಕಾರಿ ಹೆಚ್ಚುತ್ತಿರ್ಬೇಕಾದ್ರೆ ಅಜ್ಜಿ ಬಂದು ಕೇಳ್ತಾರೆ, ಏನಕ್ಕೆ ನೀನು ಫಂಕ್ಷನ್ಗೆ ಹೋಗಿಲ್ಲ, ಯಾಕೆ ಹಿಂಗಿದೆಯಾ ಅಂತ ಅಂದಾಗ, ನಾನು ಹಳ್ಳಿಯಿಂದ ಹುಟ್ಟಿ ಬೆಳೆದವಳು, ನನಗೆ ಈ ಫಂಕ್ಷನ್ ಎಲ್ಲ ಗೊತ್ತಾಗಲ್ಲ ಅಜ್ಜಿ, ಅದಕ್ಕೆ ನಾನು ಹೋಗಲಿಲ್ಲ ಅಂತ ಅಂದಾಗ, ಆದರೂ ದೊಡ್ಡವಳಾಗಿ ಒಂದು ಮಾತು ಹೇಳ್ತೀನಿ ಸ್ವಾತಿ, ಬೇಜಾರು ಮಾಡ್ಕೋಬೇಡ, ನಿನ್ನ ಗಂಡನ ಜೊತೆ ನೀನು ಹೋಗಬೇಕಿತ್ತು, ಅಲ್ಲಿ ಎಷ್ಟೊಂದು ಜನ ಎಲ್ಲ ಸೇರಿರ್ತಾರೆ, ಹಾಗೆ ನಿನ್ನ ಹೆಂಡ್ತಿಯಲ್ಲಿ ಅಂತ ಅಂದರೆ ವಂಶಿ ಏನು ಉತ್ತರ ಕೊಡ್ತಾನೆ, ನೀನಾದರೂ ಯೋಚನೆ ಮಾಡಿದ್ದೀಯಾ ಅಂತ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಿರ್ತಾಳೆ, ನನಗೆ ಈ ರೀತಿ ಮಾಡೋ ಉದ್ದೇಶ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ನಿಂದು ಉದ್ದೇಶ ಏನೇ ಆಗಿರಲಿ ಆದರೂ ಸಹ ನೀನು ವಂಶಿ ಜೊತೆ ಹೋಗಬೇಕಿತ್ತು, ಯಾರಾದರೂ ಫಂಕ್ಷನ್ಗೆ ಕರೆದ್ರೆ ನಾವು ಅವರು ಅಹಂಕಾರದಿಂದ ಕರಿತಿಲ್ಲ, ನಿಜವಾಗ್ಲೂ ಅವರು ಬೆಲೆ ಕೊಟ್ಟು ನಮ್ಮನ್ನು ಕರಿತಿದ್ದಾರೆ ಅಂತ ಅನ್ಕೋಬೇಕು, ಅವ್ರಿಗೂ ಸಹ ಖುಷಿ ಆಗುತ್ತೆ, ಇನ್ನೊಂದು ಕಡೆ ವಂಶಿಗೂ ಸಹ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ನಮ್ಮ ಕಂಪನಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದು ನಿನಗೂ ಸಹ ಗೊತ್ತಾಗ್ತಿತ್ತು, ಮುಂದೆ ಜವಾಬ್ದಾರಿ ತಗೊಳ್ಳೋಳು ನೀನೇ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ರೆ ಸ್ವಾತಿ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಜಗನ್ ನನಗೆ ತುಂಬ ಬೇಕಾದವನು, ನೀನು ಹೋಗ್ಬೇಕಿತ್ತು ಅಂತ ಅಜ್ಜಿ ಹೇಳ್ದಾಗ ಅದಕ್ಕೆ ಹೊರಟ್ಬಿಟ್ಟು ಬರ್ತಾಳೆ. ಅಷ್ಟೊತ್ತಿಗೆ ಜಗನ್ ಹೇಳ್ತಾ ಇರ್ತಾರೆ, ನಿನ್ನ ಕಾಲು ನೋವಿದ್ರೂ ಸಹ ಬಂದಿಲ್ಲ ಸ್ವಾತಿ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಹೌದು ಬೇಡ ಅಂತ ಇವರು ರೆಸ್ಟ್ ಮಾಡೋಕ್ಕೆ ಹೇಳಿದ್ರು, ಆದರೂ ನನ್ನ ಮನಸ್ಸು ಒಪ್ಪಲಿಲ್ಲ, ಅದಕ್ಕೋಸ್ಕರ ನಾನು ಬಂದೆ ಅಂಕಲ್ ಅಂತ ಅಂದಾಗ ತುಂಬ ಖುಷಿ ಆಯಿತು ಅಂತ ಜಗನ್ ಹೇಳ್ತಾ ಇದ್ರೆ ವಂಶಿ ಹೇಳ್ತಾ ಇರ್ತಾನೆ, ನೀನು ಹಿಂಗೆ ಬಂದೆ ಅಂತ ಅಂದಾಗ, ನಿನ್ನ ಮರ್ಯಾದೆ ಹೋಗ್ಬಾರ್ದು ಅಂತ ಬಂದೆ ಅಷ್ಟೇ ಅಂತ ಒಳಗೆ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಆಂಕರಿಂಗ್ ಮಾಡೋರಿಗೆ ಹೇಳ್ತಾ ಇರ್ತಾರೆ, ಈ ಕಾರ್ಯಕ್ರಮವನ್ನು ದೀಪ ಹಚ್ಚೋ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಎಲ್ಲರೂ ಬಂದು ದೀಪ ಹಚ್ಚುತ್ತಿರ್ಬೇಕಾದ್ರೆ ವಂಶಿ ಸ್ವಾತಿ ಹಣೆಗೆ ಡಿಕ್ಕೆ ಹೊಡಿತಾರೆ. ಇಬ್ಬರು ಒಬ್ಬರು ಅವ್ರ ಮುಖನ ನೋಡ್ಕೋತಾ ಇದ್ದು ಹಾಗೆ ದೀಪನ ಹಚ್ಚುತ್ತಾ ಇರ್ತಾರೆ. ಇನ್ನೊಂದು ಕಡೆ ಅವರಿಬ್ಬರಿಗೂ ಸಹ ಸನ್ಮಾನ ಮಾಡಿದಾಗ ಮತ್ತೆ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ, ಈ ವೇದಿಕೆ ಮೇಲೆ ನೀವೊಂದೆರಡು ಮಾತಾಡಬೇಕು ಅಂತ ಅಂದಾಗ ವಂಶಿ ಮಾತಾಡೋಕ್ಕೆ ಅಂತ ಬರ್ತಾ ಇರ್ತಾನೆ. ಹಾಗೆ ವೇದಿಕೆ ಮೇಲೆ ವಂಶಿ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಈ ಫಂಕ್ಷನ್ಗೆ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಜಗನ್ ಅಂಕಲ್ ಬಗ್ಗೆ ಹೇಳಬೇಕು ಅಂತಂದರೆ ಎರಡು ಮಾತು ಸಾಲದು, ಹೇಳೋಕ್ಕೆರಡು ಸಾಕಾಗಲ್ಲ, ಯಾಕೆ ಅಂತ ಅಂದರೆ ಅವರು ಈ ಕಂಪನಿನ ತುಂಬ ಎತ್ತರಕ್ಕೆ ಕಷ್ಟಪಟ್ಟು ಬೆಳೆಸಿದ್ದಾರೆ, ಅವರಿಗೊಂದು ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳಿ ಬಿಗ್ ಕ್ಲಾಪ್ಸ್ ಹಾಕ್ಸ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಈ ಜಗನ್ ಅಂಕಲ್ ನಿಮಗೆಲ್ಲ ಬಾಸ್ ಆಗಿರ್ಬೋದು, ಆದರೆ ನನ್ನ ಜೀವನದಲ್ಲಿ ನನಗೆ ಇವರು ದಾರಿದೀಪ, ಲೈಫಲ್ಲಿ ನಾನು ಏನೂ ಇಲ್ಲ ಅಂತ ಎಲ್ಲನೂ ಕಳ್ಕೊಂಡಿರ್ಬೇಕಾದ್ರೆ ದಾರಿದೀಪವಾಗಿ ನನ್ನ ಕೈ ಹಿಡಿದು ನಡೆಸಿ ಈ ಮಟ್ಟಕ್ಕೆ ನನ್ನನ್ನು ಬೆಳೆಸಿದವರು ಬೇರೆ ಯಾರೂ ಅಲ್ಲ ಈ ಜಗನ್ ಅಂಕಲ್ ಅಂತ ಅಂದಾಗ ಅವರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನನ್ನೆಲ್ಲರೂ ಸಹ ಈಗೋ ಪರ್ಸನ್ನು, ಹಾಗೆ ದುಡ್ಡಿರೋನು, ದಿಮಾಕು ಹಾಗೆ ಹೇಗೆ ಅಂತ ಎಲ್ಲ ಅನ್ಕೋತಾರೆ, ಆದರೆ ಖಂಡಿತ ನಾನು ಆ ರೀತಿ ಎಲ್ಲ, ನನ್ನ ಜೀವನದಲ್ಲಿ ಹೂವಿನ ಹಾಸಿಗೆ ಅನ್ನೋದೇ ಸಿಗಲಿಲ್ಲ, ನನ್ನ ಅಪ್ಪ ಅಮ್ಮನ ನಾನು ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡೆ, ಆದರೆ ಈ ಮರನ ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣ ಆಗಿದ್ದೆ ಈ ಜಗನ್ ಅಂಕಲು, ಗಿಡವಾಗಿದ್ದನ್ನು ಮರವಾಗಿ ಬೆಳೆಸಿದ್ದೆ ಇವರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳಲ್ಲೂ ಸಹ ಹಂತ ಹಂತವಾಗಿ ನಾನು ನಿನ್ನ ಜೊತೆ ಇರ್ತೀನಿ, ಕಂಪ್ನಿನ ಮುಂದುವರ್ಸ್ಕೊಂಡು ಹೋಗು, ಏನೇ ಬೇಕಾದರೂ ಸಹಾಯ ನಾನು ಮಾಡ್ತೀನಿ ಅಂತ ಆಧಾರ ಸ್ತಂಭವಾಗಿ ನಿಂತಿದ್ದು ಬೇರೆ ಯಾರು ಅಲ್ಲ ಈ ಜಗ್ಗು ಅಂಕಲ್ ಅಂತ ಹೇಳ್ಬೇಕಾದ್ರೆ ಸ್ವಾತಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ಜಗನ್ ಅಂಕಲ್ ಬಗ್ಗೆ ಹೇಳಕ್ಕೆ ಇನ್ನೇನು ಇಲ್ಲ, ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಿಮ್ಮ ಕಂಪನಿ ಇನ್ನು ಎತ್ತರವಾಗಿ ದೊಡ್ಡದಾಗಿ ಬೆಳೀಲಿ ಅಂಕಲ್ ಅಂತ ಹೇಳಿ ತನ್ನ ಮಾತನ್ನ ಮುಗಿಸ್ತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ಕಣ್ರೆ, ನಿಮಗೂ
ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದಾಗ ವಂಶಿ ಹಂಗೆ ಗುರಾಯಿಸ್ಕೊಂಡು ಸ್ವಾತಿನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಆರ್ಡರ್ನೆಲ್ಲ ತೊಗೊಂಡು ಆಟೋದಲ್ಲಿ ಕುಮಾರ ಗೀತಾ ಹೋಗ್ತಾ ಇದ್ದರೆ ಆಟೋದವನು ನಿಲ್ಲಿಸ್ಬಿಟ್ಟು ತಾನು ಪಾಡಿಗೆ ತಾನು ಸಿಗರೇಟ್ನ ಸೇದ್ತಾ ಇರ್ತಾನೆ. ಏನು ಸರ್ ಈ ರೀತಿ ಸ್ಮೋಕ್ ಮಾಡ್ಕೊಂಡು ನಿಂತಿದ್ದೀರಲ್ಲ, ನಮಗೆ ಆಲ್ರೆಡಿ ಟೈಮ್ ಆಗಿದೆ, ಪ್ಲೀಸ್ ಹೊರಡಿ ಅಂತ ಕುಮಾರ ಕೇಳ್ತಿರ್ಬೇಕಾದ್ರೆ ಇರ್ರಿ ಸ್ವಲ್ಪ ಟೆನ್ಷನ್ ಆಗಿದೆ 2 ನಿಮಿಷ ಸ್ಮೋಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೀತಾ ಹೇಳ್ತಾ ಇರ್ತಾಳೆ, ನೀವು ಬರಲ್ಲ ಅಂತ ಅಂದಿದ್ರೆ ಬೇರೆ ಆಟೋನಾದರೂ ಬುಕ್ ಮಾಡ್ಕೊತಿದ್ವಿ, ತುಂಬ ಅರ್ಜೆಂಟ್ ಇದು, ಬೇಗ ಆದಷ್ಟು ಬೇಗ ನಾವು ಆರ್ಡರ್ನ ಕಳಿಸ್ಬೇಕು, ಪ್ಲೀಸ್ ಸರ್ ಹೋಗಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಳ್ಳಮ್ಮ, ನನಗೆ ಆರ್ಡರ್ ಆಗಿದೆ ನಾನು ಬರಲ್ಲ ಅಂತ ಅಂದಾಗ, ಏನು ಆರ್ಡರ್ ಆಗಿದೆಯಾ, ಯಾರು ನಿಮಗೆ ಹೇಳಿದ್ದು ಅಂತ ಅಂದಾಗ, ಅಲ್ಲಿ ನೋಡಿ ಅಂತ ಅಂದಾಗ ಅಷ್ಟೊತ್ತಿಗೆ ಪಶುಪತಿ ಬರ್ತಾ ಇರ್ತಾನೆ. ಹಾಗೆ ಪಶುಪತಿನ ನೋಡಿ ಶಾಕ್ ಆಗಿ ಇವರು ನಿಂತ್ಕೊಂಡಿದ್ರೆ ಇನ್ನೊಂದು ಕಡೆ ಮ್ಯಾನೇಜರ್ ಹೋಗಿ ಜಗನ್ನಾಥ್ ಸರ್ ಹತ್ರ, ಸರ್ ಅವ್ರು ಇನ್ನೂ ಬಂದಿಲ್ಲ ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಎಂಥವ್ರಿಗೆ ಆರ್ಡರ್ ಕೊಟ್ಟರೆ ಸೆನ್ಸೇ ಇಲ್ವಾ, ಇನ್ನೇನು ಫಂಕ್ಷನ್ನೇ ಮುಗಿಯಕ್ಕೆ ಬಂತು, ಅವ್ರು ಇನ್ನೂ ಬಂದಿಲ್ವಲ್ಲ, ಕಾಲ್ ಮಾಡಿ ವಿಚಾರಿಸಿ ಅಂತ ಬೈತಿರ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಅಂಕಲ್ ಅಂತ ವಂಶಿ ಕೇಳ್ತಾ ಇರ್ತಾನೆ. ಹೌದು, ನಮ್ಮ ಎಂಪ್ಲಾಯೀಸ್ಗೆಲ್ಲ ಯೂನಿಫಾರ್ಮ್ ಕೊಡಬೇಕು ಅಂತ ಯಾರಿಗೋ 200 ಆರ್ಡರ್ ಕೊಟ್ಟಿದ್ದೆ, ಅರ್ಧ ಪೇಮೆಂಟು ಸಹ ಕೊಟ್ಟಿದ್ದೆ, ಇನ್ನೂ ಬಂದಿಲ್ಲ, ಟೆನ್ಷನ್ ಆಗ್ತಿದೆ ಅಂತ ಅಂದಾಗ, ಇಂಥವ್ರಿಗೆಲ್ಲ ಏನಕ್ಕೆ ಅಂಕಲ್ ಆರ್ಡರ್ನ ಕೊಡ್ತೀರಾ, ಟೈಮ್ ಸೆನ್ಸ್ ಇಲ್ಲ ಅಂತ ಅಂದವ್ರಿಗೆ ಇಂಥವ್ರಿಗೆ ಕೊಡಬಾರ್ದು, ಹಾಗೆ ಮಿಕ್ಕಿದ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಕೊಡಬೇಡಿ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ಯಾಕ್ರಿ ಈ ರೀತಿ ಹೇಳ್ತೀರಾ, ಪಾಪ ಎಂಥ ಸಿಚುವೇಶನಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ರಿ ಅಂತ ಅಂದಾಗ, ನಮಗೇನು ಇಲ್ಲಿ ಕನ್ಸು ಬಿದ್ದಿರುತ್ತಾ, ಅದನ್ನು ಕಾಲ್ ಮಾಡಿ ಹೇಳ್ಬೇಕಲ್ವಾ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ವಂಶಿ ಬೈತಾ ಇರ್ತಾನೆ. ಬಡವ್ರ ಮೇಲೆ ಹೊಟ್ಟೆ ಹೊಡೆದ್ಬಿಟ್ಟು ನೀವು ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿದ್ರು ಏನೂ ಪ್ರಯೋಜನ ಇಲ್ಲ ಕಣ್ರಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ, ಬಿಸ್ನೆಸ್ ಬಗ್ಗೆ ನಿನಗೆ ಗೊತ್ತಿಲ್ಲ, ಟೈಮ್ ಸೆನ್ಸ್ ಇಲ್ಲ ಅಂತ ಅಂದಮೇಲೆ ಈ ರೀತಿ ವ್ಯವಹಾರಕ್ಕೆ ಕೈಯಾಕೆ ಬರೋದು, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ವಂಶಿ ಬೈತಾ ಇರ್ತಾನೆ. ಹಾಗೆ ಒಂದು ಕಡೆ ಪಶುಪತಿ ಹೇಳ್ತಾ ಇರ್ತಾನೆ, ನನ್ನ ನೋಡಿ ನಿಮಗೆ ಶಾಕ್ ಆಯಿತಾ, ಶಾಕ್ ಆಗಲಿ ಅಂತಲೇ ಇಲ್ಲಿ ಬಂದಿದ್ದೀನಿ, ನೋಡ್ತಾ ಇರಿ ಎಂಥ ಕಾಟ ಕೊಡ್ತೀನಿ ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಗೀತಾ, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ, ನಮಗೆ ತೊಂದರೆ ಕೊಟ್ಟು ಸಾಕಾಗಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಮತ್ತು ನಿನ್ನ ತಂಗಿ ಎಷ್ಟೆಲ್ಲ ಆಟ ಆಡಿದ್ದೀರಾ, ಅವಳಂತೂ ಏನು ಮದುವೆ ಆಗಿದ್ದೀನಿ ಅಂತ ಮೆರಿತಾ ಇದ್ದಾಳೆ, ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ನನ್ನ ತಂಗಿ ವಿಷಯನ ಏನಕ್ಕೆ ಎತ್ತುತ್ತಾ ಇದ್ದೀರಾ, ಆಲ್ರೆಡಿ ಟೈಮ್ ಆಗಿದೆ, ನಮ್ಮ ಪಾಡಿ ನಮ್ಮನ್ನು ಹೋಗೋಕ್ಕೆ ಬಿಟ್ಬಿಡ್ರಿ ಅಂತ ಕಿರ್ಚಾಡ್ತಾ ಇರ್ತಾರೆ. ಹಾಗೆ ಏನು ಕಿರ್ಚಾಡ್ತಿದ್ಯಾ, ನೀನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ನಿನ್ನ ತಂಗಿ ಏನು ನನ್ನ ಮಗನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ, ಅವಳಿಗೇನು ತಲೆ ಕೆಟ್ಟಿದೆಯಾ, ಯಾರೋ ಮಾಡಿ ತಪ್ಪಿಗೆ ನನ್ನ ಮಗನಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದರೆ ನಾನು ಸುಮ್ಮನೆ ಬಿಡ್ತೀನಾ, ನನಗೆ ಸಂಜೆ ನಿದ್ದೆ ಬರಲ್ಲ, ನಿಮಗೊಂದು ಗತಿ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕೂಗ್ಬಿಟ್ಟು ಹೇಳ್ತಾ ಇರ್ತಾನೆ. ಏನು ನೋಡ್ತಾ ಇದೆಯಾ ಡ್ರೈವರ್, ಅದನ್ನೆಲ್ಲ ಕೆಳಗಡೆ ಇಳಿಸು ಅಂತ ಅಂದಾಗ ಎಲ್ಲ ಐಟಮು ಕೆಳಗಡೆ ಇಳಿಸ್ತಿರ್ಬೇಕಾದ್ರೆ, ಪ್ಲೀಸ್ ಅಣ್ಣ ಈ ರೀತಿ ಇಳಿಸ್ಬೇಡಿ ಅಂತ ಗೀತಾ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸಹ ತನ್ನ ಪಾಡಿಗೆ ತಾನು ಆಟೋದಲ್ಲಿರೋ ಐಟಮ್ನೆಲ್ಲ ಇಳಿಸ್ತಿರ್ಬೇಕಾದ್ರೆ, ಕುಮಾರ ಪ್ಲೀಸ್ ಅಣ್ಣ ನಿಮಗೆ ಡಬ್ಬಲ್ ಕೊಡ್ತೀನಿ, ಕೇಳಿದಷ್ಟು ಹಣ ಕೊಡ್ತೀನಿ, ಈ ಫಂಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟು, ಪ್ಲೀಸ್ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ರೆ, ಇಲ್ಲಿಂದ ಹೊರಟೋಗುವಂಥ ಆಟೋದವನ್ನ ಕಳಿಸ್ಬಿಟ್ಟು, ಇಲ್ಲಿ ಹೆಂಗೆ ನೀವು ಪಾರ್ಸೆಲ್ ತೊಗೊಂಡು ಹೋಗ್ತೀರಾ ನಾನು ನೋಡ್ತೀನಿ, ಕರೆಕ್ಟ್ ಟೈಮಿಗೆ ನೀವು ಈ ಪಾರ್ಸಲ್ ಎಲ್ಲ ಕೊಟ್ಟು ಶಬಾಷ್ ಅಂತ ಅನ್ಸ್ಕೋಬೇಕಿದ್ರೆ ಅಲ್ವಾ, ನೋಡ್ರಿ ನಿಮ್ಗೊಂದು ಗತಿ ಮಾಡ್ತೀನಿ ಅಂತ ಪಶುಪತಿ ಹೇಳಿ ಕಾರ್ ಹೊತ್ಕೊಂಡು ಹೋಗ್ತಾ ಇದ್ರೆ ಕಣ್ಣೀರು ಹಾಕೊಂಡು ಇಬ್ಬರು ರೋಡಲ್ಲಿ ನಿಂತ್ಕೊಬಿಡ್ತಾರೆ. ಹಾಗೆ ಹಂತ ಇಂಟು ಕಂಪನಿ ಹತ್ರ ಎಲ್ಲ ಪಾರ್ಸಲ್ ಸಹ ತಗೊಂಡ್ಬಂದಾಗ ಮ್ಯಾನೇಜರ್ ಬಂದು, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಿರ್ಬೇಕಾದ್ರೆ, ಸಾರಿ ಸರ್ ಆಟೋ ಕೆಟ್ಟಾಯಿತು ಅಂತ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಜಗನ್ ಅಂಕಲ್ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ. ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದಮೇಲೆ ಯಾಕ್ರಿ ಆರ್ಡರ್ನ ಒಪ್ಕೊಂಡ್ರಿ, ಹೋಗ್ಲಿ ಬಿಡಿ ಬಂದ್ರಲ್ಲ, ಇಲ್ಲಾಂದರೆ ಫಂಕ್ಷನ್ ಮುಗ್ದೋಯ್ತು ಅಂತ ಬೈತಾ ಇರಬೇಕಾದ್ರೆ, ಸರಿ ಎಲ್ಲ ಆರ್ಡರ್ ಕರೆಕ್ಟ್ ಇದೆಯಾ ಅಂತ ಅಂದಾಗ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ, ಕಸದ ಥರ ತಂದಿದ್ದೀರಲ್ರಿ, ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ, ನನ್ನ ಪ್ರೆಸ್ಟೇಜ್ ಹಾಳಾಗಲ್ವಾ ಅಂತ ಬೈತಿರ್ಬೇಕಾದ್ರೆ ಅದನ್ನು ನೋಡಿದ ಸ್ವಾತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬಂದು ಅಂಕಲ್ ಪ್ಲೀಸ್ ಇವ್ರನ್ನ ಬೈಬೇಡಿ ಅಂತ ಅಂದಾಗ, ನೀನು ಯಾಕಮ್ಮ ಇಂಥವ್ರನ್ನ ವಹಿಸ್ಕೊಂಡು ಬರ್ತಿದ್ಯಾ, ಮೊದಲೇ ನಿನಗೆ ಕಾಲು ನೋವಿದೆ, ಹೋಗಿ ಕೂತ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ವಂಶಿ ಬಂದು ಸ್ವಾತಿನ ಕರ್ಕೊಂಡು ಹೋಗ್ತಾ ಇದ್ರೆ ಗೀತನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಜಗನ್ ಅಂಕಲ್ ಬೈದು, ಕಾಮನ್ ಸೆನ್ಸ್ ಇಲ್ವೇ, ಎತ್ಕೊಂಬಂದ್ರೆ ಈ ಗಿಫ್ಟ್ ಎಲ್ಲ ಅಲ್ಲಿಗೆ ಅಂತ ಬೈತಿರ್ಬೇಕಾದ್ರೆ ಮತ್ತೆ ಸ್ವಾತಿ ಬಂದು, ಪ್ಲೀಸ್ ಅಂಕಲ್ ಅವ್ರು ಬೈಬೇಡಿ, ಅವ್ರು ನಮ್ಮ ಅಕ್ಕ ಅಂತ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಗೀತಾ ಹೇಳ್ತಾ ಇರ್ತಾಳೆ, ಪ್ಲೀಸ್ ಮೇಡಮ್ ನೀವು ಇಂಥದ್ಕೆಲ್ಲ ತೊಂದರೆ ತೊಗೋಬೇಡಿ, ನೀವು ಹೋಗಿ ಆರಾಮಾಗಿ ಕೂತ್ಕೊಳ್ಳಿ, ಇಂಥ ಅವಮಾನೆಲ್ಲ ನಮ್ಮಂಥವ್ರಿಗೆ ಕಾಮನ್ ಅಂತ ಹೇಳ್ತಾ ಇದ್ರೆ ವಂಶಿ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಕೂರಿಸ್ತಾನೆ. ಆಗ ಬಾಯಿ ಮುಚ್ಕೊಂಡಿರ್ತೀಯ, ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ಅಂದಾಗ, ಪ್ಲೀಸ್ ನಮ್ಮ ಅಕ್ಕ ಭಾವನಿಗೆ ಇಷ್ಟೊಂಥರ ಅವಮಾನ ಆಗ್ತಿದೆ, ನೀವೇ ಜಗನ್ ಅಂಕಲ್ಗೆ ಹೋಗಿ ಹೇಳ್ತೀರಾ ಅಥವಾ ನಾನೇ ಹೇಳಲ್ಲ ಅಂತ ಅನ್ಬೇಕಾದ್ರೆ, ಟೈಮ್ ಸೆನ್ಸ್ ಇಲ್ಲ ಅಂದವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ನೀನೇನು ಮಾತಾಡಬೇಡ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಬಂದಿರೋ ಆರ್ಡರ್ನೆಲ್ಲರೂ ಸಹ ತಂದು ಸ್ಟೇಜ್ ಮೇಲೆ ಇಡ್ತಿರ್ಬೇಕಾದ್ರೆ ಎಲ್ಲ ಎಂಪ್ಲಾಯೀಸ್ಗಳಿಗೂ ಸಹ ಅದನ್ನು ಕೊಡ್ತಾ ಇರ್ತಾರೆ. ಈ ಕಡೆ ವಂಶಿ ಮತ್ತು ಸ್ವಾತಿ ಅದನ್ನು ಕೊಡ್ತಾ ಇರೋದನ್ನ ನೋಡಿ ಗೀತಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ಹಾಗೆ ಒಂದು ಕಡೆ ಗೀತನಿಗೆ ಕುಮಾರ ಹೇಳ್ತಾ ಇರ್ತಾನೆ, ನಿನ್ನ ಮನೆಗೆ ಹೋಗು, ನಾನು ಬ್ಯಾಲೆನ್ಸ್ ಅಮೌಂಟ್ ಇಸ್ಕೊ ಬರ್ತೀನಿ ಅಂತ ಅಂದಾಗ, ಇಲ್ಲ ಮಾವ ನಾನು ಹೋಗಲ್ಲ, ಯಾಕೆಂತ ಅಂದರೆ ಇಲ್ಲಿ ಗ್ಯಾರಂಟಿ ಅವಮಾನ ಆಗೋದಂತೂ ಖಂಡಿತ ಆಗುತ್ತೆ, ಆದರೂ ಪರವಾಗಿಲ್ಲ, ಅಮೌಂಟ್ ಕೊಡಲ್ಲ ಅಂತ ಅವ್ರು ಏನಾದರೂ ಹೇಳಿದರೆ ನೀವು ಹಾಗೆ ಬಂದುಬಿಡ್ತೀರಾ, ಹೇಗಾದರೂ ಮಾಡಿ ನಮ್ಮ ಅಮೌಂಟು ನಾವು ಇಸ್ಕೊಂಡು ಹೋಗೋಣ, ಇಬ್ಬರು ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬಿಡು ಗೀತಾ ನೀನು ಹೇಳ್ದಂಗೆ ಆಗಲಿ ಅಂತ ನಿಂತ್ಕೋತಾನೆ. ಅಷ್ಟೊತ್ತಿಗೆ ಮತ್ತೆ ಜಗನ್ ಅಂಕಲ್ ಬಂದುಬಿಟ್ಟು, ಯಾಕ್ರೆ ನಿಂತಿದ್ದೀರಾ ಹೊರಟೋಗಿ ಅಂತ
ಅಂದಾಗ ಸರ್ ನಮ್ಮ ಬ್ಯಾಲೆನ್ಸ್ ಅಮೌಂಟ್ ಕೊಡಿ ಅಂತ ಕೇಳ್ತಾ ಇದ್ದರೆ ಅಷ್ಟೊತ್ತಿಗೆ ವಂಶಿ ಸ್ವಾತಿ ಬರ್ತಾರೆ. ಅವರಿಬ್ಬರು ಮುಂದೆ ಈ ಕಡೆ ಜಗನ್ ಅಂಕಲ್ ಕೂಗಾಡ್ತಾ ಇರ್ತಾರೆ. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಯಾವಾಗ ಬೇಕು ಅವಾಗ ಬಂದಿದ್ದೀರಲ್ಲ, ಮತ್ತೆ ಬ್ಯಾಲೆನ್ಸ್ ಅಮೌಂಟ್ ಬೇರೆ ಕೊಡಬೇಕಾ ಅಂತ ಬೈತಾ ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಂಕಲ್ ಪ್ಲೀಸ್ ಅವರು ಕಷ್ಟಪಟ್ಟು ಇಲ್ಲಿವರೆಗೂ ಆರ್ಡರ್ನ ತಂದಿದ್ದಾರೆ, ಆ ರೀತಿ ಎಲ್ಲ ಅನ್ಬೇಡಿ ಅಂತ ಅಂದಾಗ, ನಾನು ದುಡ್ಡು ಕೊಡೋಣ ಅಂತ ಹೇಳ್ತಿಲ್ಲ ಸ್ವಾತಿ, ಏನು ಗೊತ್ತಾ ಇವರು ನನಗೆ ಎಷ್ಟು ಟೆನ್ಷನ್ ಕೊಟ್ಟರು ಅದಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಮ್ಯಾನೇಜರ್ನ ಕರೆದ್ಬಿಟ್ಟು ಇವ್ರದ್ದು ಏನು ಅಮೌಂಟ್ ಇದೆ ಅದನ್ನು ಸೆಟಲ್ ಮಾಡಿ ಕಳಿಸಿ, ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಆರ್ಡರ್ನ ಕೊಡಬೇಡಿ, ನಮ್ಮ ಗೇಟ್ ಹತ್ರನೂ ಸಹ ಬಿಡಬೇಡಿ ಅಂತ ಅವಮಾನ ಮಾಡ್ತಿರ್ಬೇಕಾದ್ರೆ ಗೀತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇವರಿಂದ ನೀವು ಡಿಸ್ಟರ್ಬ್ ಆಗಬೇಡಿ ಬನ್ನಿ ಅಂತ ಅಂದಾಗ ವಂಶಿ ಸ್ವಾತಿನ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಗೀತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮ್ಯಾನೇಜರು ಸಹ ಬೈದ್ಬಿಟ್ಟು ನಿಮ್ಮಿಂದ ನಾನು ಬೈಸ್ಕೊಂಡೆ, ತೊಗೊಂಡ್ರೆ ನಿಮ್ಮ ಬ್ಯಾಲೆನ್ಸ್ ತೊಗೊಂಡು ಹೊರಟು ಹೋಗಿ ಅಂತ ಮುಖ ಕೊಡ್ದಂಗೆ ಹೇಳಿ ಹೋಗ್ತಾ ಇದ್ರೆ ಈ ಕಡೆ ಗೀತ ಕಣ್ಣೀರು ಹಾಕೊಂಡು ಆಚೆ ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಲ್ಲ ಮಾವ 2 ಡೇಸಿಂದ ನಿದ್ದೆ ಊಟ ಎಲ್ಲನೂ ಬಿಟ್ಟು ಇವ್ರು ಕೊಟ್ಟಿರೋ ಆರ್ಡರ್ನ ಕಂಪ್ಲೀಟ್ ಮಾಡಿಕೊಟ್ರೆ ಈ ರೀತಿ ಅವಮಾನ ಮಾಡ್ತಿದ್ದೀರಲ್ಲ, ಅದೇವರು ನಮಗೆ ಯಾಕೆ ಇಷ್ಟೊಂಥರ ಹಿಂಸೆ ಕಷ್ಟ ಎಲ್ಲನೂ ಕೊಡ್ತಾ ಇದ್ದೇನೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಕುಮಾರ ಹೇಳ್ತಾ ಇರ್ತಾನೆ, ಸಮಾಧಾನ ಮಾಡ್ಕೋ ಗೀತಾ ಅಂತ ಅನ್ಬೇಕಾದ್ರೆ ದುಡ್ಡೇ ಎಲ್ಲ ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಮನುಷ್ಯತ್ವನಿಗೆ ಬೆಲೆನೇ ಇಲ್ಲ, ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು, ಆಗ ನಮಗೆ ಖಂಡಿತ ಗೌರವ ಕೊಡ್ತಾರೆ ಅಲ್ವ ಮಾವ ಅಂತ ಅಂದಾಗ, ನಿನಗೆ ಅಲ್ಲಿ ಅವಮಾನ ಆಗಿದ್ದಕ್ಕೆ ಬೇಜಾರಾಗಿಲ್ಲ, ಆದರೆ ಸ್ವಾತಿ ವಂಶ ಮುಂದೆ ಆಯ್ತಲ್ಲ ಅದಕ್ಕೆ ನಿನಗೆ ಬೇಜಾರಲ್ವಾ, ಚೈನಾ ನಿನ್ನನ್ನು ಕರ್ಕೊಂಡು ಬರಬಾರ್ದಿತ್ತು, ಇಲ್ಲಾಂದರೆ ಇಷ್ಟೆಲ್ಲ ಅವಮಾನ ಆಗ್ತಿರ್ಲಿಲ್ಲ, ಎಲ್ಲ ನಂದ ತಪ್ಪು ಅಂತ ಕುಮಾರ ಬೈಕೋತಾ ಇದ್ರೆ ಗೀತಾ ಹೇಳ್ತಾ ಇರ್ತಾಳೆ, ನಿಮಗೆ ಅವಮಾನ ಆದ್ರೇನು ನನಗೆ ಅವಮಾನ ಆದ್ರೇನು ಮಾವ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಪರವಾಗಿಲ್ಲ, ಒಂದಲ್ಲ ಒಂದು ದಿನ ಕಷ್ಟನೆಲ್ಲ ಎದುರಿಸಿ ನಾವು ಮೇಲೆ ಬಂದಾಗ ಎಲ್ಲರೂ ನಮ್ಮನ್ನು ಖುಷಿಯಾಗಿ ಸ್ವೀಕರಿಸ್ತಾರೆ, ನಮ್ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ ಅಂತ ಅಂದಾಗ, ನಿನ್ನ ಆಸೆ ಖಂಡಿತ ನೆರವೇರಿಸ್ತೀನಿ, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.